ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬೆಳಗ್ಗೆ 6 ಗಂಟೆಲಿ ಎದ್ದು 6:30ಗೆ ಫಸ್ಟ್ ಶೋ ಕಾಂತಾರ ಚಾಪ್ಟರ್ 1ಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಬಾಯ್ಸು. ಆ್ಯಕ್ಚುಲಿ ಅವ್ರು ಕರ್ಕೊಂಡು ಹೋಗ್ತಾ ಇಲ್ಲ, ನಾನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಕೂಲಿ ಫಿಲಮ್ಗೆ ನಮ್ಮ ಸಾಗರ್ ಕರ್ಕೊಂಡು ಹೋಗಿದ್ದೆ. ಈ ಸರಿ ಕನ್ನಡ ಫಿಲಮ್ಗೆ ನಾನೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. 11 ಟಿಕೆಟ್ ಬುಕ್ ಮಾಡಿದ್ದೀವಿ ಗಾಯ್ಸ್. ಆದರೆ ನಮ್ಮ ಪ್ರತಾಪ ಬರಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಮಧ್ಯರಾತ್ರಿ ಬರಲಿಲ್ಲ. ಏನೋ ಸ್ವಲ್ಪ ಬೆಳಗ್ಗೆ ಆರ್ಡ್ರ್ ಬಂತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿನ್ನೆ ಬ್ರಾಡ್ಕಾಸ್ಟಲ್ಲಿ ಮೆಸೇಜ್ ಹಾಕಿದ್ದೆ ಯಾರಾದರೂ ಬರ್ತೀರಾ ಅಂತ. ಸೊ ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ. ಸೊ ಇವಾಗ ನಾನು ರಿಪ್ಲೈ ಮಾಡಿದ್ದೀನಿ. ಇವಾಗ ಬರೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮುಕ್ಕುಂದು ಬೆಳಗ್ಗೆ ಕಸ ಗುಡಿಸ್ತಾ ಇದ್ದ. ಅವನ್ನ ಕರ್ಕೊಂಡು ಬಾರೋ ಅಂತ ಕರ್ಕೊಂಬ ಅಂತ ಮಾಡಿಬಿಟ್ಟಿದ್ದೀವಿ. ಇವಾಗ ಮಾಡಿ ಮುಕ್ಕುಂದ ಕರ್ಕೊಂಬರ್ತಾನೆ. ಬನ್ನಿ, ಕಾಂತಾರ ಮೂವಿ ಯಾವ ಥರ ಇರುತ್ತೆ, ಇವತ್ತಿನ ದಿನ ನಾವೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಆ್ಯಂಡ್ ಇವತ್ತು ವಿಜಯದಶಮಿ. ಹ್ಯಾಪಿ ದಸರಾ ಟು ಎವ್ರಿ ಒನ್. ಇನ್ನೂ ಚೆನ್ನಾಗಿ ಬೆಳೆಯೋಣ, ಎಲ್ಲರೂ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡೋಣ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಂಡು ಇನ್ನೂ ಚೆನ್ನಾಗಿರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಗೈಸ್. ಬೆಂಗಳೂರು ಸಿಟಿ ಪೊಲೀಸ್ನ ಟ್ಯಾಗ್ ಮಾಡಿ, ಇನ್ನೊಂದು ಮಗ ಇಷ್ಟು ದಿವಸ ಆದರೂ ನಂಬರ್ ಪ್ಲೇಟ್ ಹಾಕಿಲ್ಲ, ಏನಿಲ್ಲ, ಹಂಗೆ ಓಡಾಡಿಸ್ತಾವ್ನು ಡಿಕ್ಕೀಲಿ ಇಕ್ಕೊಂಡು. ನಮ್ಮ ಸ್ವಾಗು ಹೆಲ್ಮೆಟ್ ಹಾಕಲ್ಲ, ಏನಿಲ್ಲ. ಈ ಗಾಡಿ ತಗೊಳಕೊಂಡ್ರೆ ಡೈರೆಕ್ಟ್ ಸೀಸ್ ಮಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ಬಿಟ್ಟು. ನೋಡಿ ಗಾಯ್ಸ್, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಂಬರ್ ಪ್ಲೇಟ್ ಇಲ್ಲದೆ ಓಡಿಸ್ತಾ ಇರೋ ಬೇಕೂಫ್ ನನ್ನ ಮಗ ಇವನೇ. ಸೊ 1 ವರ್ಷ ಆಯಿತು ಫೋನು, ಡ್ರೈವರ್ ಯೂಸಿಂಗ್ ಫೋನ್ ವೈಲ್ ರೈಡಿಂಗ್, ಎಲ್ಲ ಥರ ಕೇಸ್ಗಳು ಹಾಕ್ಬಿಡಿ ಇವನ ಮೇಲೆ. ಹೆಲ್ಮೆಟ್ ಹಾಕಿಲ್ಲ, ನಂಬರ್ ಪ್ಲೇಟ್ ಇಲ್ಲ, ಏನಿಲ್ಲ. ನೋಡಿ 1 ವರ್ಷ ಆಯಿತು ಗಾಡಿ ತೊಗೊಂಡು ಇವತ್ತಿನವರೆಗೂ ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಇಂಥ ನನ್ನ ಮಕ್ಕಳಿಂದಾನೇ ಡ್ಯಾಶ್ ನನ್ನ ಮಕ್ಕಳಿಂದಾನೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹಾಕ್ತೀನಿ. ಹಾಕೋ. ಅಯ್ಯೋ ನನ್ನ ಮಗನೇ ಐತೆ ನಿಂಗೆ ಇರು. ಅಂಡಮಾನಲ್ಲಿ ನೋಡಿದ್ದು ಆ ದಿನ ಇವಾಗ ನೋಡ್ತಾ ಇದ್ದೀವಿ. ಪವನ್ ನೋಡಿ. ಬೆಚ್ಚಗೆ ಮಾಡ್ಲಾ? ಅರ್ಥ ಆಯ್ತು ಅನ್ಸ. ಆ್ಯಂಡ್ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ಗೈಸ್, ನೀವು ಹೋಗಿ ಫಿಲಮ್ ನೋಡ್ಕೊಬಂದರೆ ದಯವಿಟ್ಟು ಸ್ಪಾಯ್ಲರ್ಗಳನ್ನ ಕೊಡಬೇಡಿ, ವೀಡಿಯೋ ಮಾಡಿ ಹಾಕ್ಬೇಡಿ, ಏನು ಮಾಡಬೇಡಿ. ಯಾಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು 3 ವರ್ಷ ತೊಗೊಂಡು ಫಿಲಮ್ ಮಾಡಿರ್ತಾರೆ. ಆ ಫಿಲಮ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ನೀವು ಹೋಗ್ಬಿಟ್ಟು ಒಂದು 3 ಅವರ್ಗೆ ಎಂಜಾಯ್ ಮಾಡ್ಕೊಂಡು ಬಂದುಬಿಡ್ತೀರಾ. ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಅನ್ನೋದು ಗೊತ್ತು. ನಾನೇನೇ ನೋಡ್ತಾ ಇದ್ದೀನಿ ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ಕ್ಲೈಮ್ಯಾಕ್ಸ್ನೇ ಬಿಟ್ಬಿಟ್ಟಿದ್ದಾರೆ. ಅದೇ ಮೇಯ್ನ್ ಟ್ವಿಸ್ಟು, ಅಲ್ಲೊಂದು ಟ್ವಿಸ್ಟ್ ಇರುತ್ತೆ. ಆ ಟ್ವಿಸ್ಟ್ನೇ ಬಿಟ್ಬಿಟ್ಟು ಸ್ಪಾಯ್ಲರ್ನೆಲ್ಲ ಹಾಳು ಮಾಡ್ಬಿಟ್ಟು ಅವ್ರು ಗೈಸ್. ಆ್ಯಂಡ್ ಅದೊಂದು ಬೇಜಾರಾಗುತ್ತೆ ಅಷ್ಟೇ. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ಅಷ್ಟು ಎಂಜಾಯ್ ಮಾಡೋಕ್ಕೆ ಅಷ್ಟು ಥ್ರಿಲ್ಲಿಂದ ಹೋಗ್ತೀವಿ. ಫಸ್ಟ್ ಶೋ ಬಂದು 400 ರೂಪಾಯಿ ಟಿಕೆಟು, 400 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದೀವಿ. ಅದು 6 ಗಂಟೆಗೆ ಜಿಮ್ಗೆ ಹೋಗಿಲ್ಲ ಇವತ್ತಿನವರೆಗೂ ಲೈಫಲ್ಲಿ. ಇದು ಫಿಲಮ್ಗೆ ಹೋಗ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನೋ ಇರುತ್ತೆ ಅಂತೇಳಿ ಇವರೆಲ್ಲ ಬಂದ್ಬಿಟ್ಟು ಅದು ಹಂಗಾಗೋಯ್ತು, ಇದು ಹಿಂಗಾಗೋಯ್ತು. ನೀವು ನೋಡ್ಕೊಬಂದ್ರೆ ನೀವು ಖುಷಿ ಪಟ್ರೆ ಆರಾಮಾಗಿರಿ. ಬೇರೆಯವ್ರಿಗೆ ಯಾಕೆ ಸ್ಪಾಯ್ಲರ್ ಕೊಟ್ಟು ಅದನ್ನು ಆಯಿತು ಸ್ಪಾಯ್ಲರ್ ಕೊಡಿ ಪರವಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಕೊಂಡು ಯಾಕೆ ಇದು ಮಾಡ್ತೀರಾ ಹೇಳಿ? ಲಾಕ್ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಅರ್ಧ ಗಂಟೆ ಓಪನ್ ಮಾಡಲ್ವೇನೋ ಹೋಗಂತೀರ. ಹಾಂ ಏನು ಗೊತ್ತ ಅದ್ರಲ್ಲಿ ಫಸ್ಟ್ ಸೀನ್ ಮಿಸ್ ಮಾಡ್ಬಿಟ್ರೆ ಸೈಕಲ್ ಬಿಟ್ಟು ಯಾರು ನಾನೇ ಸ್ನ್ಯಾಪ್ಗೆ ಬಂದಿರ್ತಾರೆ ನೋಡ್ಕೊಬಿಡು. ಮಚ್ಚ ಈ ಥರ ಆರನ್ನು ನಮ್ಮ ಗಾಡಿಗೆ ಹಾಕ್ಸ್ಕೊಂಡ್ರೆ ಇದಾ ಎಲ್ಲ ಹಾಕಿದ್ರ ಅಲ್ಲಿ ಹಂಪಿ ಎಕ್ಸ್ಪ್ರೆಸ್ ಅಂತ ಐತೆ ಅಲ್ಲಿ ಮೇಲೆ. ಹೌದಾ? ಹಾಂ, ಮ್ಯಾಡಿ ಅಣ್ಣ ಬಂದರು. ಓಪನ್ ಮಾಡ್ತಾವ್ರಪ್ಪ ಕೊನೆಗೂ ಗೈಸ್. ಆದರೂ ಲೇಟ್ ಆಗೋಯ್ತು ಗೈಸ್, ಇವತ್ತು ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ. ಬನ್ನಿ. ಓ ಸೀಟ್ ನಂಬರ್ ಗೊತ್ತು ಬಾ ಫಸ್ಟಲ್ಲೇ ಗೈಸ್. ಇಲ್ಲೂ ಬಂದು ಮಲ್ಕೊಂಡು ಗೈಸ್. ಹಾಂ, ರಿಷಬ್ ಶೆಟ್ಟಿ ಬಂದಾಗ ಮಲ್ಕೊಂಡು ರುಕ್ಮಿಣಿ ಬಂದಾಗ ಎದ್ದವನು. ನಮ್ಮ ಶಿಷ್ಯ ಕಾಣಿಸ್ತಾ ಇಲ್ಲ, ನಮ್ಮ ಶಿಷ್ಯ ಇಲ್ಲಿದ್ದಾನೆ. ಮೂವಿ ಅಲ್ಟಿಮೇಟ್ ಮೂವಿ, ಸಕ್ಕದಾಗಿತ್ತು, ತುಂಬಾ ಇಷ್ಟ ಆಯ್ತು. ಇದು ಬೆಳಕಲ್ಲ ದರ್ಶನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಏನು ಆಕ್ಟಿಂಗ್ ಇವಾಗ ರಿಷಬ್ ಶೆಟ್ಟಿ ಅವ್ರದ್ದು ಲಾಸ್ಟ್ ಟೈಮ್ ಕ್ಲೈಮ್ಯಾಕ್ಸ್ ಸಕ್ಕದಾಗಿತ್ತು. ಇವಾಗ ಚಾಪ್ಟರ್ 1 ಪ್ರೀಕ್ವೆಲ್ ಮಾಡಿದ್ದಾರೆ ಫಸ್ಟ್ ಟೈಮ್ ಕನ್ನಡದಲ್ಲಿ. ಹೇಗೆ ಸರಿ, ಇನ್ನೂ ಚೆನ್ನಾಗಿದೆ. ಏನ್ ಬ್ರೋ ವಾಶಿ ಅದೇ ಪವನ್ ಕಲ್ಯಾಣ್ ಫ್ಯಾನ್ಸ್. ನನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ.
ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಕೇಳೋ, ನೋಟ್ ಎತ್ತಕ್ಕಾಗಿಲ್ಲ ಅಂದ್ರೆ ಕ್ಯಾಶ್ ಇಲ್ಲ ಅಂದ್ರೆ ಅವ್ನ್ ಫೋನ್ ತೆಗಿಬಿಟ್ಟು ಅವ್ನಿಗೆ ಬರ್ತದೆ. ನನ್ನ ಅಕೌಂಟ್ಗೆ ಬರೋದು, ನಾನು ಫೋನ್ ತೆಗ್ದು ಬರ್ತಲೆ, ನನ್ನ ಬಿಸ್ನೆಸ್ ಅಕೌಂಟ್ಗೆ ಬರುತ್ತಲ್ಲ. ಓಕೆ ಬಿಸ್ನೆಸ್ ಮ್ಯಾನ್ ಸುಹಾಗ್ ಅವ್ರಿಗೆ ಜೈ. ಗೈಸ್ ಸೀನ್ ಏನಂತ ಹೇಳಿದ್ರೆ ಸಾಗರ್ ಬಂದಿದ್ದಾನೆ. ಅಂತ ಅನ್ಕೊಂಡೆ ಬಂದ್ಬಿಡ್ತೀವಿ ಇವಾಗ. ಇನ್ನೊಂದು ಸೀನ್ ಅಂದ್ರೆ ಇವತ್ತು ಡಬಲ್ ಪೇ ಅವನಿಗೆ. ಇನ್ನೊಂದು ಸೀನ್ ಏನಂದ್ರೆ ಅವ್ನಿಗೆ ರಜಾ ಹಾಕ್ಸ್ತೀವಿ ಇವತ್ತು. ಹೇಳಿ ಕಮೆಂಟ್ ಹಾಕಿ, ಇವ್ನು ಆಫೀಸ್ಗೆ ಹೋಗ್ಬೇಕಾ ಬೇಡ? ಕಮೆಂಟ್ ಅಲ್ಲ. ಒಂದಿನ ಒಳ್ಳೆ ಅನ್ನ ಸಾಂಬಾರ್ ಜೊತೆ ಅಡುಗೆ ನಿಮ್ಮ ಮನೇಲಿ ಅಡುಗೆ ಮಾಡಿದಾಗ ಇವಾಗ ನಾವು ಊಟಕ್ಕೆ ಕರಿ ತುಪ್ಪ ಮ್ಯಾಂಡೇಟ್ರಿ. ನಿಮ್ಗೆ ಸಾರು ಮಿಕ್ಕುತ್ತೆ, ನಿಮ್ಮ ಮನೇಲಿ ಇರೋ ತುಪ್ಪ ಖಾಲಿ. ನಾವು ಅನ್ನ ಸಾಂಬಾರ್ಗೆ ತುಪ್ಪ ಹಾಕೊಂಡು ತಿಂತೀವಿ, ಅವ್ನು ಹಂಗಲ್ಲ, ಅನ್ನ ತುಪ್ಪಕ್ಕೆ ಸ್ವಲ್ಪ ಸಾಂಬಾರ್ ಇಷ್ಟೇ ಮಚ್ಚ ಮೆಟ್ರೋ. ಇದನ್ನ 1 ಅವರ್ ನಕ್ಕಿದ್ದೇನು ಹೇಳ್ತೀರ ನೋಡು. ಆಯ್ತು, ನಿನ್ ಕಾಚ ಸೈಜ್ ಅಲ್ಲ ಏನ್ ಮಚ್ಚ ತುಪ್ಪ ತಿಂದು ದಪ್ಪ ಆಗೈತೆ. ಏನು? ನಂದೇನ್ ಭಾರಿ ಐತೆ ಅಂದ, ಅದಕ್ಕೆ ನಿನ್ ಅಲ್ಲ ತುಪ್ಪ ತಿಂದು ಏನ್ ದಪ್ಪ ಆಗೈತೆ? ಎಲ್ಲ ಇರುತ್ತೆ, ನಿನ್ನೆ ದಪ್ಪ ಅಂತ ಪ್ಯಾಂಟ್ ಹಾಕಿದ್ರೆ ಗೊತ್ತಾಗಲ್ಲ. ಹಾಕೊಳ ಫೆರಾರಿ ಹೆಲ್ಮೆಟ್ಲೇ. ಸೀನ್ ಏನಂದ್ರೆ ಬರಾತ ಸಿಗಾರ್ಕೊಂಡವ್ರೆ ಹಾಕಲ್ಲ, ಸೀನ್ ಏನಂತಂದ್ರೆ ಏನ್ ದೊಡ್ಡ ಫಿಗರ್. ಇಷ್ಟೋ ತನಕ ನಿನ್ ಫೋಟೋ ಹೊಡ್ಕೊಂಡ್ಕೊಳವನು. ಹಿಡಿತಾರೆ ಬಾರಿನ ಎಲ್ಲಾದ್ರೂ ಹೋದ್ರೆ. ಇಲ್ಲ, ಇವಾಗ ಸರ್ವಿಸಿಗೆ ಬಿಡ್ಬೇಕಲ್ಲ, ಅದಕ್ಕೂ ಮುಂಚೆನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಸಿ. ಗೈಸ್ ನೋಡಿ, ಇದೊಂದು ಚಿಕ್ಕ USB ಕೇಬಲ್ಲು, USB 4 ಹೊಸದು, 3200 ರೂಪಾಯಿ. ಹಾಂ, ನಮ್ಮ ಗ್ಯಾಜೆಟ್ಸ್ ಕಡೆ ಹೆಂಗಿರುತ್ತೆ ಗೊತ್ತಾ? ಮುಖದ ಮಗ ನೋಡಿ ಹುಡುಗಿ ಮಾಡಿಬಿಟ್ಟವ್ರೆ. ಜೈ ಪ್ಯಾಕು ಸೌಂಡ. ಓಕೆ ಗೈಸ್, ಎಲ್ಲ ಕೆಲಸ ಮುಗಿಸಿ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಮೈಸೂರಿಗೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ತಿರುಗಾಡ್ಕೊಂಡು ಬರೋಣ ಅಂತೇಳಿ ಆಚೆ ಹೋಗ್ತಾ ಇದ್ವಿ. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳು ಮುಗಿಸೋಷ್ಟರಲ್ಲೇ ರಾತ್ರಿ ಆಗೋಯಿತು. ಅದಕ್ಕಿಂತ ಮುಂಚೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಬೇರೆ ಹೋಗ್ತಾ ಇದ್ದೀವಲ್ಲ ಗೈಸ್. ಸೊ ಟೈಮ್ ಇರಲ್ಲ ದಸರಾ ಲೈಟಿಂಗ್ ನೋಡ್ಕೊಂಬರೋಕ್ಕೆ ಅಂತೇಳಿ ಎಲ್ಲ ರೈಸಾಗಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ನಿತಿನ್ ಬ್ರೋ, ಮ್ಯಾಡಿ, ಪ್ರತಾಪ, ಸುಹಾಗು, ಆರ್ಯನ್ ಬ್ರೋ, ಟೋಟಲ್ 6 ಜನ. ಆರ್ಯನ್ ಬ್ರೋ ಅಲ್ಲಿ ಬರ್ತಾರೆ. ಈ ಕಾರ್ನ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಆರ್ಯನ್ ಬ್ರೋ ಕಾರ್ಗೆ ಶಿಫ್ಟ್ ಆಗಿ ಅಲ್ಲಿಂದ ಹೋಗೋಣ ಬನ್ನಿ ಮೈಸೂರಿಗೆ. 100% ಗೊತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಂತೇಳಿ ಇವಾಗ ಕೂತ್ಕೊಂಡು ಮೀನ್ವೈಲ್ ವ್ಲಾಗ್ ಎಡಿಟ್ ಮಾಡೋಣ ಹೋಗೋದ್ರ ಜರ್ನಿಲಿ. ಗೈಸ್ ಇನ್ನು ಆರ್ಯನ್ ಬ್ರೋ ಮತ್ತು ಸುಹಾಗ್ ಬಂದಿಲ್ಲ. ಮೀನ್ವೈಲ್ ನಾವು ಬಂದಿಲ್ಲಿ ಊಟ ಮಾಡೋಣ ಅಂತ, ಏನು ತಿಂದಿಲ್ಲ ಅಂತ ಹೇಳಿ ತಿಂತಾಯಿದ್ದೀವಿ. ಬನ್ನಿ, ಮಶ್ರೂಮ್ ಪೆಪ್ಪರ್ ಡ್ರೈ ಬಂದಿದೆ. ಎಡಿಟಿಂಗು ಮಾಡಿ ತಿಂದು ಎಲ್ಲ ಮಾಡಬೇಕು ಗೈಸ್. ಟೈಮ್ ಬರುತ್ತೆ, ನಮ್ಮ ಟೈಮ್ ಬರುತ್ತೆ ಗೈಸ್. ನಾವು ಬೆಂಗಳೂರು ಬಿಟ್ಟಿರೋದು 7:52 ನೋಡಿ. ರೀಚ್ ಆಗ್ಬೋದು, ನೀವೇ ಕಮೆಂಟ್ ಮಾಡಿ. ಕುತ್ಕೊಂಡು ವೆಯ್ಟ್ ಮಾಡೋಣ. ಬ್ಯಾಂಗ್ಳೂರ್ ಪೊಲೀಸ್ ಅಂತ ಮೆನ್ಷನ್ ಮಾಡ್ತಾರೆ. ಎಲ್ಲಾರನ್ನೂ ಸರಿ ಗಮಪ ಸೇರಿಸ್ತಾರೆ ಗೈಸ್. ಕ್ಯಾರಿಯೋಕೆ ಸೆಷನ್ ಮಾಡ್ತಾ ಇದ್ದಾರೆ ಇವಾಗ. ಮ್ಯಾಂಡಿ ಎಕ್ಸ್ಪ್ರೆಷನ್ ಮರೆಯೋ ಹಾಗಿಲ್ಲ, ಊಸು ಮರೆಯೋ ಹಾಗಿಲ್ಲ. ನಿನಗೆ ಉಳಿಯೋ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೆನಾ. ಐ ಡೋಂಟ್ ಸೇ ನಾನ್ಸೆನ್ಸ್. ಗೈಸ್ ಅಂತೂ ಇಂತೂ ಫೈನಲಿ ಬಂದ್ವಿ. 9 ಗಂಟೆ ಆಗಿದೆ ಟೈಮು. ಮೈಸೂರು ಇನ್ನೇನು ರೀಚಿಂಗು. ಅಣ್ಣ ಸನ್ ರೂಫ್ ಓಪನ್ ಮಾಡ್ದ. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಇದೆ ವ್ಲಾಗು ಎಂಡಿಂಗು. ಆಲ್ಮೋಸ್ಟ್ 14 ನಿಮಿಷ ಮಾಡಿದ್ದೀನಿ. ಇಟ್ಟ ಕ್ಯಾಮ್ರಾ ಮಧ್ಯಕ್ಕೆ ಬರ್ತಾ ಇದ್ದಂಗೆ ನಮ್ಮ ನಾಡ ಪ್ರಭು ಕೆಂಪೇಗೌಡರ ಲೈಟಿಂಗ್ ಕಟ್ಔಟು. ಅದಾದಮೇಲೆ ಸ್ಟಾರ್ಟಿಂಗು ಮಣಿಪಾಲ್ ಹಾಸ್ಪಿಟ್ಲಿಂದ ಸ್ಟ್ರೈಟ್ ಹೋಗೋಣ ಭಯ್ಯ. ಎಲ್ಲ ವಿಡಿಯೋ ಮಾಡೋರೆ ಆಗೋದ್ರು. ಅಯ್ಯೋ ಮಾಡಿ ಎಲ್ಲ ವಿಡಿಯೋ. ಫಸ್ಟ್ ಟೈಮ್ ಗೈಸ್ ದಸರಾ ಲೈಟಿಂಗ್ ನೋಡೋಕೆ ಬರ್ತಾ ಇರೋದು ನಾನು ನನ್ನ ಲೈಫಲ್ಲಿ.
ರೀಚೆ ಆದೆ ಮೈಸೂರು. ಇಷ್ಟು ದಿನದಲ್ಲಿ ನಾನು ದಸರಾನೂ ನೋಡಿಲ್ಲ, ಲೈಟಿಂಗು ನೋಡಿಲ್ಲ, ಏನೂ ನೋಡಿಲ್ಲ. ಬ್ಲಾಗ್ ಶುರು ಮಾಡಿದ್ದಾವಿಂದ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ನೆಪದಲ್ಲಿ ಬಂದಿದ್ದೀನಿ. ಗೈಜಿ ನೋಡಿ, ವೆಲ್ಕಮ್ ಟು ಮೈಸೂರು ದಸರಾ ಅಂತ. ಯಾರ್ಯಾರು ಉತ್ತರ ಕರ್ನಾಟಕದಲ್ಲಿದ್ದೀರಾ ನಮ್ಮ ಸಬ್ಸ್ಕ್ರೈಬರ್ಸು, ಹಾಗೂ ಹಲವಾರು ದೇಶದಲ್ಲಿದ್ದೀರಾ, ಹಲವಾರು ಕಡೆ ಇದ್ದೀರಾ, ನೀವೆಲ್ಲ ಮೈಸೂರು ದಸರಾನ ನನ್ನ ಬ್ಲಾಗಲ್ಲಿ ನೋಡಿ ಖುಷಿಪಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೇ ನಮ್ಮ ಮೈಸೂರು ದಸರಾ ಲೈಟಿಂಗು. ಲೊಕೇಶನ್ ಎಲ್ಲರದ್ರಲ್ಲೂ ಇದೇ ಇರುತ್ತೆ ಗೈಸ್, ನಮ್ದ್ರಲ್ಲಿ ಏನು ಸ್ಪೆಷಲ್ ಆಗಿರಲ್ಲ. ಗೈಸ್, ನಮ್ಮ ಆರ್ಯನ್ ಬ್ರೋ ಏನೇನೋ ಪ್ಲ್ಯಾನ್ ಮಾಡೋರೆ, ಏನು ಅಂತ ಗೊತ್ತಿಲ್ಲ, ಸಸ್ಪೆನ್ಸ್ ಅಂತೆ, ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಇವನಿದೆ, ಎಲ್ಲ ಥರ KSRTC ಸರ್ಕಾರದ ಪ್ರಮೋಷನ್ನೇ ಮಾಡ್ಕೊಂಬಿಟ್ಟವ್ರೆ. ಗೃಹ ಜ್ಯೋತಿ ಎಲ್ಲ ನುಡಿದಂತೆ ನಡೆದ ಸರ್ಕಾರ, ಅನ್ನಭಾಗ್ಯ. ಓ ಸಬಾಸ್, ಓ ನವಿಲು ಸಕ್ಕದಾಗೈತೆ ಗೈಸ್ ನೋಡಿ. ಏನು ಮಸ್ತಾಗಿದೆ, ಅದು ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ನೋಡಿ, ಲೈಟಿಂಗ್ ಕಾಣಿಸ್ತಾ ಇಲ್ಲ. ಮ್ಯಾಡಿ ಮದುವೆಯವ್ರು ಇಳಿತಾ ಇದ್ದಾರೆ. ಸೊ ಸೀನ್ ಏನಂತ ಹೇಳಿದ್ರೆ, ನಾವು ವ್ಲಾಗ್ ಆಗಲಿಲ್ಲ ಎಡಿಟ್ ಮಾಡೋಕ್ಕೆ, ಇನ್ನೊಂದು ಸ್ವಲ್ಪ ಬಾಕಿ ಇತ್ತು. ಸೊ ಲೇಟ್ ಆಗ್ಬೋದು ಮೋಸ್ಟ್ಲಿ. ಗೈಸ್, ಇವಾಗ ನಾವೆಲ್ಲಿ ಬಂದಿರೋದು ಅಂತ ಹೇಳಿದ್ರೆ, ನಮ್ಮ ಆರ್ಯನ್ ಬ್ರೋ ಸ್ನೇಹಿತರು ಅವರ ಒಂದು ಟ್ರಾವೆಲ್ಸಿಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅವರೊಂದು ಜೀಪ್ ಬುಕ್ ಮಾಡಿದ್ರಂತೆ, ಜಿಪ್ಸಿ, ಓಪನ್ ಜಿಪ್ಸಿ. ನಾವು ಓಡಿಸಿದ್ರೆ ಎಲ್ಲ ಇಲ್ಲೇ ಇರ್ತದಾ? ಜರ್ಕರು ಗೈಸ್, ಇವಾಗ ಸೀನ್ ಏನಂದ್ರೆ ಜಿಪ್ಸಿಲ್ ಹೋಗ್ತಾ ಇದೀವಿ ಎಲ್ರು. ಎಲ್ಗೆ? ಲೈಟ್ನಿಂಗ್ಸ್ ನೋಡಕ್ಕೆ. ಲೈಟ್ನಿಂಗ್ಸ್ ನೋಡಕ್ಕೆ ಅಂತೆ. ಮೈಸೂರ್ 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 ಎಲ್ಲರೂ ಲೈಟಿಂಗ್ ನೋಡಬೇಕು ಅಂದ್ಬಿಟ್ಟು ಆರ್ಯನ್ ಬೈ ಜಿಪ್ಸಿ ಬುಕ್ ಮಾಡಿರೋದು ಏನು ಮಸ್ತಲ್ಲ. ಒಳ್ಳೆ ಐಡಿಯಾ ಭಯ ಇದು. ನಮ್ಮ ಹುಡುಗರೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಏನು ಯಾವ್ದು ಇದು ಕಂಪ್ನಿ? ಯಾವುದು ಇದು? ಸೇಫ್ ವೀಲ್ಸ್ ಟ್ರಾವೆಲ್ಸ್. ಎಲ್ಲಿ? ಮೈಸೂರ್ದಾ? ಬೇಸಿಕಲಿ ಮೈಸೂರ್ದೇನೆ. ಇವಾಗ ಹೆಂಗೆ, ನಿಮಗೆ ಮಾತ್ರನಾ ಎಲ್ಲರಿಗೂನಾ? ಪಬ್ಲಿಕ್ಗೆ ಎಲ್ಲರಿಗೂ ಇದೆ. ಹೌದಾ? ಎಷ್ಟು ರೇಟು? ಅದು ಅವ್ರ ಹತ್ರ ಕೇಳಬೇಕು. ನೆಕ್ಸ್ಟ್ ಪ್ರೈಸ್ ಮಾಡ್ಕೊಡ್ತಾರೆ. ಎಂಟೈರ್ ಲೈಟಿಂಗ್ಸ್ ತೋರಿಸ್ತಾರೆ. ಒನ್ ಟ್ರಿಪ್ಪಿಗೆ ಇಂತ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡೋಗಿ ಮೇನ್ ಸ್ಪಾಟ್ಸ್ ಎಲ್ಲ ಪ್ಲೇಸಸ್ ಕವರ್ ಮಾಡಿ ಕರ್ಕೊಂಡೋಗಿ ಟ್ರಾವೆಲ್ಸ್ ಹತ್ರ ಬಿಡ್ತಾರೆ. ಅಂದ್ರೆ ಪರ್ ಪರ್ಸನ್ ಇಂತಿಷ್ಟು ಅಂತ ಇರುತ್ತೆ ಭಯ? ಅದು ಗೊತ್ತಿಲ್ಲ. ಪರ್ ಪರ್ಸನ್ ಇರುತ್ತೆ. ನಮಗೂ ನಿಮಗೆ ಬೇರೆ ಥರ ಲೆಕ್ಕಾಚಾರನಾ? ನಮ್ಗೆ ಬೇರೆ ಮಚ್ಚ ಸ್ಕೋಪ್ ಹಾಕತ್ತವೆ. ಆರ್ಯನ್ ಬ್ರೋ ನೋಡಪ್ಪ, ಸೆಲ್ಫಿ ವಿತ್ ಕುಲ್ಫಿ. ಜಿಂಕೆಗಳನ್ನ ತೋರಿಸ್ಬಿಟ್ಟು ಕೊನೆಗೆ ಸಿಂಹ ತೋರಿಸಿಲ್ಲ ಅಂದ್ರೆ ಹಿಂಗೆ ಕತೆ. ಹಿಂಗೆ ಸುವಾಗ ಡೈಲಾಗ್ ಹೊಡಿತಾನೆ. ಆದ್ರೂ ಮೈಸೂರಲ್ಲಿ ಒಂದೇ ಕಡೆ ಅನ್ಸುತ್ತೆ ಭಯ ಈ ಥರ ಮಾಡೋದು. ನಮ್ಮ ಇಡೀ ಕರ್ನಾಟಕದಲ್ಲೇ ಬೇರೆ ಎಲ್ಲೂ ಈ ಥರ ಮಾಡಲ್ಲ ಅಂತ ಅನ್ಕೋತೀನಿ. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೈಸೂರು ದಸರಾ ಅಂತಾನೆ ಫೇಮಸ್ ಅಲ್ವಾ? ಫಸ್ಟ್ ಟೈಮ್ ನಂದು ಮೈಸೂರು ದಸರಾ ಲೈಟ್ ನೋಡ್ತಾ ಇರೋದು. ನಾನು ಫಸ್ಟ್ ಟೈಮ್. ಇನ್ನೇನು ಪ್ಯಾಲೇಸ್ ಹತ್ರ ಬಂದ್ವಿ ಗೈಸ್. ಬಂತು ಪ್ಯಾಲೇಸ್ ಬ್ಯಾಕ್ ಸೈಡ್ ತಾನೇ ಇದು? ಪ್ಯಾಲೇಸ್ ಬ್ಯಾಕ್ ಸೈಡ್. ಸಬ್ಸ್ಕ್ರೈಬರ್ ಇರಬೇಕು, ಹಿಂದೆ ತಿರುಗಿ ನೋಡ್ತಾ ಅವ್ರೆ ಆ ಗಾಡೀಲಿ ಇರೋರು. ಜೋರಾಗಿ ಬಿಡ್ತೈತಿ ಜಿಪ್ಸಿ ಊಸು. ಜೋರು ಬೇಡಿ. ನಾಲ್ಕು ಜನ, ಹೆಲ್ಮೆಟ್ ಇಲ್ಲ, ಏನಿಲ್ಲ. ಗಾಡಿಗೆ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟೇ ಇಲ್ಲ. ಮೇಡಮ್, ನಂಬರ್ ಪ್ಲೇಟಲ್ಲಿ ನಿಮ್ದಕ್ಕೆ ಯಾಕಪ್ಪ ಅದೆಲ್ಲ? ನಮ್ದಕ್ಕೆ ನಾವೇನೋ ಮಾಡ್ಕೊಂತೀವಿ. ಆದ್ರೂ ಗೈಸ್ ಎಲ್ಲ 1 hour ಒಳ್ಳೆ ಫನ್ ಮಾಡಿದ್ವಿ. ಗೈಸ್, ಸೀನ್ ಏನಂದ್ರೆ ಇವತ್ತು ಮ್ಯಾಡಿಫೋನಲ್ಲಿ ಅಟೆಂಡೆನ್ಸ್ ಹಾಕಿದ್ವಿ. ಸೇಫ್ ವೀಲ್ ಟ್ರಾವೆಲ್ಸ್ ಅಂತ ಇದೆ. ಸೇಫ್ ವೀಲ್ ಟ್ರಾವೆಲ್ಸ್. ಸೇಫ್ ವೀಲ್. ಹೋಯ್ತು. ಡೊಳ್ಳು ಕುಣಿತ, ಬೇರೆಗಾಸೆ, ಇದು ವೀರಗಾಸೆ, ನಗಾರಿ, ಡ್ರಮ್, ನಗಾರಿ, ಯಕ್ಷಗಾನ.
ಕ್ರೇಜಿ ಗೈಸ್, ಇದು ನೆಕ್ಸ್ಟ್ ಲೆವೆಲ್ ಸೇಫ್ ವೀಲ್ಸ್ ಅಂತ. ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಇಲ್ಲ, ಇಲ್ಲ ಐತೆ ನೋಡಿ, ನಂಬರ್ ಹಾಕ್ಕೊಂಡಿರಿ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಬಂದು ವ್ಲಾಗ್ ಎಡಿಟ್ ಮಾಡಿ ಇವಾಗ ಎಕ್ಸ್ಪೋರ್ಟ್ ಹಾಕಿದ್ದೀನಿ. ಎಂಪೈರಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತೇಳಿ. ಎಂಪೈರಲ್ಲಿ ಏನಾದರೂ ವೈಫೈ ಸಿಕ್ಕಿದ್ರೆ ಇದನ್ನು ಅಪ್ಲೋಡ್ ಮಾಡಿಬಿಡೋದಾನೆ. ಟೈಮ್ ಆಲ್ರೆಡಿ 10:15, 11 ಗಂಟೆ ಆಗಿಬಿಟ್ಟಿದೆ ಗೈಸ್. ಇವಾಗಾದರೂ ಎಕ್ಸ್ಪೋರ್ಟ್ ಆಗ್ತಾಯಿದೆ, ನೋಡೋಣ ಬನ್ನಿ. ಮೈಸೂರು ಎಂಪೈರ್ ಫಸ್ಟ್ ಟೈಮ್ ಆದರೂ ಇವತ್ತು ಒಳ್ಳೆ ಮೈಸೂರು ರೌಂಡ್ಸ್ ಬಿಡಿ. ಏನೋ ಮಚ್ಚ ಅಯ್ಯೋ ಅನ್ನದಾನ ಮಾಡ್ತಾರೆ ಮಾಡೋಕ್ಕಾಗಲ್ಲ. ಗ್ರಿಲ್ ನೋಡ್ಬಿಟ್ಟು ನಾವು ನಾನ್ ವೆಜ್ ತಿನ್ನಲ್ಲ, ನಮ್ಮ ಹುಡುಗರು ತಿನ್ನಲಿ. ಇಲ್ಲ ಸಿಗ್ತವೆ ವೆಜ್ಜು. ಲೋಫರ್ ಎಂತ ನನ್ನ ಮಗ ನೋಡಿ ಕೈಸಿ ಅಂದ್ರು ಚಪ್ಪರ್ ಅಂದ್ರು. ಗೈಸ್, ಆರ್ಯನ್ ಬ್ರೋ ಮಸ್ತಾಗಿ ಹೇಳಿದ್ರು. ಊಟ ಎಲ್ಲ ಮಾಡ್ಬಿಟ್ಟು ಬಿಲ್ಲು ಅಂದರೆ ದಸರಾ ಹಬ್ಬಕ್ಕೆ ಫ್ರೀ ಅಂದರು, ಅದಕ್ಕೆ ಬಂದ್ವಿ. ಎಷ್ಟು ಜನ ಅವ್ರು ನೋಡಿ ಗೈಸ್, ಒಂದು ಟೇಬಲ್ ಖಾಲಿ ಇಲ್ಲ, ಎಲ್ಲ ವೇಟಿಂಗ್. ಎಲ್ಲರೂ ಅಷ್ಟೇ ಫ್ರೀ ಅನ್ಕೊಂಡೆ ಬಂದಿರೋದು. ಬೈ ಎಲ್ಲ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಎಲ್ಲರಿಗೂ ಫ್ರೀ 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 ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಸಿಕ್ಕಿದ್ರು ನೋಡಿ. ಇದರಲ್ಲಿ ನಿಮ್ಗೊಂದು ಸಾರಿ ಇಬ್ರು ಸಿಕ್ಕವ್ರೆ. ಇದರಲ್ಲಿ ಯಾರು ದೊಡ್ಡವರು, ಯಾರು ಅಣ್ಣ, ಯಾರು ತಮ್ಮ ಗೆಸ್ ಮಾಡಿ ಕಮೆಂಟ್ ಹಾಕಿ ಗೈಸ್. ಇಬ್ರು ಟ್ವಿನ್ಸು ಅಲ್ಲ? ಜೋರಾಗಿ ಮಾತಾಡು, ವಾಯ್ಸ್ ಕೇಳ್ಸಲ್ಲ. ಇವರಿಬ್ರಲ್ಲಿ ಯಾರು ದೊಡ್ಡವರು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದವ್ರಿಗೆ 5,000 ಕೊಡ್ತಾರೆ. ಇಲ್ಲಿ 351. ಸೊ ನೀವು ಕೇಳಿದ್ರೆ 20% ಆಫರ್, 20%. ಯಾರು ಕೊಡಲ್ಲ. ದಸರಾ ಹಬ್ಬದ ಅದೇನು ಗೊತ್ತಾ, ನೀವು ಮದುವೆ ಮಾಡ್ಕೊಂಡ್ರೆ ಅಣ್ಣ ತಗೊಂಡ್ರೆ ತಮ್ಮ ಫ್ರೀ. 5,000 ಕೊಡ್ತಾರೆ. ವಾಟರ್ ಬಾಟ್ಲ್ ತಿಂದ್ಬಿಟ್ಟು ಮಾಡಿ. ಕೇಳಿದ್ರೆ ಕೊಡ್ತಾರಲ್ಲ, 10 ರೂಪಾಯಿ ಕೊಡ್ತಾರೆ. ಅದನ್ನು ಅದನ್ನು ಹೇಳಿದೆ. ವಾಟರ್ ಬಾಟಲ್ ನೀರು ಅದು ಯಾರ್ದು? ಟಾಟಾದು. ಗೈಸ್, ಅಂತೂ ಇಂತೂ ವ್ಲಾಗ್ ಅಪ್ಲೋಡ್ ಆಗ್ತಾ ಇದೆ. 10% ಆಗಿದೆ ನೋಡಿ. ಇನ್ನು 35 ನಿಮಿಷ ತೋರಿಸ್ತಾ ಇದೆ. ಟೈಮ್ ಆಲ್ರೆಡಿ 11:30, 12 ಗಂಟೆ ಅಷ್ಟರಲ್ಲಿ ಆಗ್ಬೋದೇನೋ ಮೋಸ್ಟ್ಲಿ. ಅದಾದಮೇಲೆ ಚೆಕಿಂಗ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಕುನಾಫಾ ವರ್ಲ್ಡ್. ಅಂಗಡಿ ಕ್ಲೋಸ್ ಆಗಿದ್ರು, ನಾಳೆ ಪೂಜೆಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹೇಳಿದ್ದಕ್ಕೆ ವೈಫೈ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಫ್ರೂಟ್ ಬೇ ಅಂತ ಯಾವುದೋ ಐಸ್ ಕ್ರೀಮ್ ಡೆಸರ್ಟ್ಸ್ ಜಾಗ. ಡೆಸರ್ಟ್ಸ್ ತಿನ್ನೋಕ್ಕೆ ನಮ್ಮ ಮ್ಯಾಡಿ ಮತ್ತು ನಿತಿನ್ ಬ್ರೋ ಹೋಗಿದ್ದಾರೆ. ಇದೇನಿದು ಕಾಲ್? ನೀ ಯಾವುದೋ ನಿನ್ನ ಕುಲ್ಫಿ. ಗೈಸ್, ಭರ್ಜರಿ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಗೈಸ್. ವಾ, ಏನೋ ಫೋಟೋಗ್ರಫಿ ಸ್ಕಿಲ್ಸ್. ಸೇಫಾಗಿ ಕರ್ಕೊಂಡೋಗಿ ಸೇಫಿಗೆ ಕರ್ಕೊಂಡ್ಬಂದ್ಬಿಟ್ಟಿರೋ ಆರ್ಯನ್ ಬ್ರೋಗೆ ಜೈ. ಬ್ರೋ, ಹ್ಯಾಪಿ ದಸರಾ, ಸಿಗೋಣ. ಹಾಂ, ಬಾಯ್ 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 ಬಾಯ್. ಮೈಸೂರಲ್ಲಿ ಎತ್ತಿದ್ದು, ಇಲ್ಲಿ ಬಂದಿದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.